ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಗದಗ ಟು ಕುಂದಗೋಳಕ್ಕೆ 8 ತಿಂಗಳ ಹಿಂದೆ ಬಂದಾದ ಈ ಬಸ್ ಪುನರಾರಂಭ. ಗದಗ ಟು ಕುಂದಗೋಳಕ್ಕೆ 1 ಗಂಟೆಗೆ ಓಡುವ ಈ ಬಸ್ 8 ತಿಂಗಳ ಹಿಂದೆ ಬಂದಾದ ಈ ಬಸ್ ಅನ್ನು ಪುನಃ ಗದಗ ಟು ಕುಂದಗೋಳಕ್ಕೆ ಓಡಿಸಬೇಕು ಅಂತ ಗುಡೇನಕಟ್ಟಿ ಗ್ರಾಮಸ್ಥರು ಒತ್ತಾಯಿಸಿ ಸಾರಿಗೆ ಸಚಿವರಿಗೆ, ಸ್ಥಳೀಯ ಶಾಸಕರಿಗೆ ಮನವಿ ಸಲ್ಲಿಸಿದ್ದು ಅಲ್ಲದೆ ಹುಬ್ಬಳ್ಳಿ ಸಾರಿಗೆ ಎಂಟಿ ಅಧಿಕಾರಿಗೆ, ಗದಗ ಸಾರಿಗೆ ಅಧಿಕಾರಿಗಳಿಗೆ ಎಷ್ಟೋ ಸಲ ಮನವಿ ಸಲ್ಲಿಸಿದ್ರು ಕೂಡ ಈ ಬಸ್ ಓಡಿಸಲು ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಬಸ್ ಓಡಿಸಲು ಯಾರೂ ಮುಂದಾಗಲಿಲ್ಲ. ನಂತರ ಈ ಬಸ್ ಓಡಿಸಲು ಭೀಮ್ ಧ್ವನಿ ಕನ್ನಡ ನ್ಯೂಸ್ ಚಾನೆಲ್ಗೆ ಪ್ರಸಾರವಾದ ಬೆನ್ನಲ್ಲೇ ಭೀಮ್ ಧ್ವನಿ ಕನ್ನಡ ನ್ಯೂಸ್ ಚಾನೆಲ್ ಫಲಶ್ರುತಿಯಿಂದ ಈ ಬಸ್ ಗದಗ ಟು ಕುಂದಗೋಳಕ್ಕೆ ಪುನರಾರಂಭವಾಗಿದೆ. ಈ ಬಸ್ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮಕ್ಕೆ ಮಧ್ಯಾಹ್ನ 2:20ಕ್ಕೆ ಪುನಃ ಆರಂಭವಾದ ಈ ಬಸ್ಸಿಗೆ ಗುಡೇನಕಟ್ಟಿ ಗ್ರಾಮಸ್ಥರು ಈ ಬಸ್ಸಿಗೆ ಬಾಳಿ ಕಂಬವನ್ನು ಕಟ್ಟಿ ಪೂಜೆ ಸಲ್ಲಿಸಿ ಅದ್ದೂರಿಯಾಗಿ ಅಲಂಕರಿಸಿ ತಾಲೂಕಿಗೆ ಈ ಬಸ್ ಅನ್ನು ಬರಮಾಡಿಕೊಂಡಿದ್ದಾರೆ. ಬಸ್ ಅನ್ನು ಶಾಲೆ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ, ರೈತರಿಗೆ, ವಿವಿಧ ಪ್ರಯಾಣಿಕರಿಗೆ ಅನುಕೂಲ ಮಾಡಿರುವ ಗದಗ ಜಿಲ್ಲಾ ಸಾರಿಗೆ ಇಲಾಖೆ ಡಿಸಿಗೆ, ಅಧಿಕಾರಿಗೆ, ಡಿಟಿಒ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ, ಮಾಧ್ಯಮ ಮಿತ್ರರಿಗೆ ಗುಡೇನಕಟ್ಟಿ ಗ್ರಾಮಸ್ಥರು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿದರು. ಗದಗ್ನಿಂದ 1 ಗಂಟೆಗೆ ಹೊರಟ ಈ ಬಸ್ ಹುಲಕೋಟಿ, ಅಣ್ಣಿಗೇರಿ, ಭದ್ರಾಪುರ, ನಲ್ವಡಿ, ಸಿರುಗುಪ್ಪಿ, ಬಂಡಿವಾಡ, ಮಂಟೂರು, ನಾಗರಹಳ್ಳಿ, ಗುಡೇನಕಟ್ಟಿ ಮಾರ್ಗವಾಗಿ ಕುಂದಗೋಳ ತಾಲೂಕಿಗೆ ಮಧ್ಯಾಹ್ನ 2:45ಕ್ಕೆ ತಲುಪಿದೆ. ಇನ್ನು ಬಂದ್ ಮಾರ್ಗವಾಗಿ 3 ಗಂಟೆಯಿಂದ ಮರಳಿ ಕುಂದಗೋಳದಿಂದ ಗುಡೇನಕಟ್ಟಿ, ನಾಗರಹಳ್ಳಿ, ಮಂಟೂರ, ಬಂಡಿವಾಳ, ಸಿರುಗುಪ್ಪಿ, ನಲ್ವಡಿ, ಭದ್ರಾಪುರ, ಅಣ್ಣಿಗೇರಿ, ಹುಲಕೋಟಿ ಮಾರ್ಗವಾಗಿ ಈ ಬಸ್ ಗದಗ್ಗೆ 4:45ಕ್ಕೆ ತಲುಪಿದೆ ಎಂದು ರತ್ನ ಭಾರತ ರೈತ ಸಮಾಜದ ಕುಂದಗೋಳ ತಾಲೂಕು ಅಧ್ಯಕ್ಷರು ಬಸವರಾಜ್ ಜೋಗಪ್ಪನವರು ಮಾತನಾಡಿದರು. ಅಂದಪ್ಪ ಕೋಳೂರ, ಗದಗ. ಕಂಡಕ್ಟರ್ ಡ್ರೈವರ್ ಕಂಡಕ್ಟರ್ ಬರವಲ್ರಲ್ಲ ಅವ್ರು ಹೆಂಗ್ರಿ ಸರ ನೀವು ಗದಗ ಟು ಕುಂದಗೋಳಕ್ಕೆ ಮಂಟೂರು, ಬಂಡವಾಳ, ಗುಡಿಂಗಟ್ಟಿ ಮೇಲೆ ಆದ ಪ್ರತಿದಿನಾನು ಅಡ್ಡಾಡ್ತೈತೆ. ಈಗ 8 ತಿಂಗಳಿಂದ ಬಂದ್ ಆಗಿತ್ತು ರೀ. ನಾವು ಬಂದ್ ಆಗಿದ್ದಕ್ಕೆ ನಾವು KSRTC ಡಿ ಸಿ ಅವರಿಗೆ ಹಾಗೂ DTO ಸಾಹೇಬರಿಗೆ ಒಂದು ಮನವಿ ಮಾಡ್ಕೊಂಡ್ವಿ. ಮನವಿ ಮಾಡ್ಕೊಂಡಾಗ ತಕ್ಷಣ ಮನವಿ ಸ್ಪಂದಿಸಿ ಸಾಹೇಬರು ನಮಗೆ ಮತ್ತೆ ಪುನಃ ಗದಗ ಡಿಪೋದಿಂದ ನಮಗೆ ದಿನಂಪ್ರತಿ ಓಡಾಡಕ್ಕೆ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಮತ್ತೆ ನಮಗೆ ಪುನಃ ಬಸ್ ಕೊಟ್ರ. ಆ ಬಸ್ ಕಾಯಂ ಓಡ್ತೈತಿ. ಎಲ್ಲ ಸಾರ್ವಜನಿಕರು ಈ ಬಸ್ಸಿನ ಸೌಲಭ್ಯ ಪಡ್ಕೊಂಡು ತಾವು ಇದಕ್ಕೆ ಅಡ್ಡಾಡುವಂಥ ವ್ಯವಸ್ಥೆ ಮಾಡಿ ಈ ಬಸ್ ಉಳಿಸ್ಕೊಡ್ಬೇಕಂತೇಳಿ ನಾನು ಎಲ್ಲ ನಮ್ಮ ಕಂಡಕ್ಟರ್, ಡ್ರೈವರ್ ಸಿಬ್ಬಂದಿಗೂ ಹೇಳ್ತೀನಿ ಮತ್ತು ನಮ್ಮ ಪ್ರಯಾಣಿಕರಿಗೂ ನಾನು ವಿನಂತಿ ಮಾಡ್ಕೊತೀನಿ. ಈ ಬಸ್ ಶಾಶ್ವತವಾಗಿ ಉಳಿಬೇಕು. ತಾವೆಲ್ಲ ಇದ್ರಾಗ ಸುರಕ್ಷಿತವಾಗಿ ಅವರು ಕರ್ಕೊಂಡು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ನಿಮಗೋಸ್ಕರ ಈ ಬಸ್ ಐತಿ. ಈ ಬಸ್ಸಿಗೆ ತಾವೆಲ್ಲರೂ ಬೆಂಬಲ ಕೊಟ್ಟು ಇವತ್ತು ಈ ಪೂಜಾ ಕಾರ್ಯಕ್ರಮ ಮಾಡಿರಿ. ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮ್ಮ KSRTC ಡ್ರೈವರ್, ಕಂಡಕ್ಟರು ಮತ್ತು ಹಾಗೂ ನಮ್ಮ ಗದಗ DC ಸಾಹೇಬರು ಹಾಗೂ DTO ಸಾಹೇಬರಿಗೆ ಮತ್ತು ಅವರೆಲ್ಲ ಸಿಬ್ಬಂದಿಗೂ ನಾನು ಹೃತ್ಪೂರ್ವಕ ನಾನು ಅಭಿನಂದನೆ ಸಲ್ಲಿಸ್ತೇನೆ. 4-4.5 ವರ್ಷ ಬಸ್ ಅಡ್ಡಾಡಿತ್ತಿದ್ದು ಏಕದಮ್ಕಿ ತಗೊಂಡು ಆಗಲೇ 6 ತಿಂಗಳಾಗಿತ್ತು. ಮತ್ತು ನಾವು ಸ್ಪಂದನ ಮಾಡಿ ಗದಗಿಗೆ ಒಂದು 4-5 ಸಲ ಹೋಗಿ ನಾವು DC ಸಾಹೇಬರಿಗೆ, DTO ಸಾಹೇಬರಿಗೆ, ಎಲ್ಲರಿಗೂ ಸಿಬ್ಬಂದಿ ವರ್ಗದವರಿಗೆ ನಾವು ಭೇಟಿಯಾಗಿ ಮನವಿ ಪತ್ರ ಕೊಟ್ಟು ಬಂದಿದ್ವಿ. ಅವ್ರು ಆ ಪ್ರಕಾರ 4ನೇ ತಾರೀಕಿಗೆ ನಾವು ಎಷ್ಟೊತ್ತಿಗೂ ಬಿಡ್ತೇವೆ, ನೀವೇನು ಇದ್ರು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರು. ಆ ಪ್ರಕಾರ ಇವತ್ತು ಬಿಟ್ಟಾರೆ. ನಮಗೆ ಭಾಳ ಸಂತೋಷ ಆಗೈತಿ. ಅವರಿಗೆ ನಾನು ಎಲ್ಲ ಅಧಿಕಾರಿಗಳಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ.